ಆದರೆ ವರ್ಷದಲ್ಲಿ ಸಾಮಾನ್ಯಕ್ಕೆ ವರ್ಷದುದ್ದಕ್ಕೂ ಭಕ್ತರ ಆವಾಹನೆ ಇರುತ್ತೆ. ಆದರೆ ವರ್ಷಕ್ಕೆ ಬರೀ 4ರಿಂದ 5 ದಿನ ಮಾತ್ರ ದೇವಾಲಯ ಸಂಪೂರ್ಣವಾಗಿ ಮುಚ್ಚಿರುತ್ತೆ, ಸ್ತಬ್ಧವಾಗುತ್ತೆ. ಆ 5 ದಿನದಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳಿದೆಯಲ್ಲ, ಸೃಷ್ಟಿನಲ್ಲಿ ಎಲ್ಲೂ ಸಾಧ್ಯವಿಲ್ಲ, ಎಲ್ಲೂ ಕಾಣಲಿಕ್ಕಾಗುವುದಿಲ್ಲ, ಎಲ್ಲೋ ಈ ವಿಚಾರವನ್ನು ನೀವು ಕೇಳಲಿಕ್ಕಾಗುವುದಿಲ್ಲ. ಅಂತಹ ಅದ್ಭುತವಾದಂತಹ ಪವಾಡಗಳು ಈ 5 ದಿನಗಳಲ್ಲಿ ನಡೆದು ಹೋಗುವುದು. ಈ 5 ದಿನದ ಜಾತ್ರಾ ಮಹೋತ್ಸವಕ್ಕೆ ಸಂಪೂರ್ಣವಾಗಿ ದೇವಿಯ ಗರ್ಭಾಲಯ ಮುಚ್ಚಿದ್ರು ಅಲ್ಲಿಗೆ ಬರ್ತಕ್ಕಂತಹ ಭಕ್ತರು ದೇವಾಲಯದ ಪ್ರಾಂಗಣದಲ್ಲಿ ಎಲ್ಲಿ ಸಿಕ್ಕಿದ್ರೆ ಜಾಗ ಅಲ್ಲೇ ಕೂತು ಆ ದಿನದ 24 ಗಂಟೆ ತಪಸ್ಸನ್ನು ಆಚರಣೆ ಮಾಡ್ತಾರೆ. ಗರ್ಭಾಲಯದಲ್ಲಿದ್ದಂತಹ ದೇವಿಯನ್ನ ದರ್ಶನ ಮಾಡಬೇಕು ಎಂಬತಕ್ಕಂತಹ ಹಂಬಲ ಛಲದಿಂದ ಅಲ್ಲಿಗೆ ಕೂರ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕಾಮಾಖ್ಯ. ಆ 5 ದಿನಗಳು 4 ದಿನ ದೇವಿ ತನ್ನ ಮಾಸದಲ್ಲಿ ಬರ್ತಕ್ಕಂಥ ಆ ಋತುವಿನ ಅಂಶಗಳು ಅಲ್ಲಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಒಂದು ಯೋನಿ ಭಾಗದ ಆಕಾರದಲ್ಲಿರ್ತಕ್ಕಂಥ ಶಿಲೆಯಲ್ಲಿ ಅಲ್ಲಿ ರಕ್ತ ಪ್ರಸರಿಸ್ತಕ್ಕಂಥದ್ದು. ಅಂದ್ರೆ ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳ ಋತುಕಾಲ ಹೇಗಿರುತ್ತೋ ಆ ಋತುಕಾಲದ ಪ್ರಕ್ರಿಯೆ ಅಲ್ಲಿ ನಡೆಯುತ್ತೆ. ಆ ನಡೆಯುವಂಥ ಸಾನ್ನಿಧ್ಯವೇ ಮೂಲ ಸಾನ್ನಿಧ್ಯ. ಆ ಸಾನ್ನಿಧ್ಯದ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರವನ್ನು ಹಾಕಿರ್ತಾರೆ. ಆ ವಸ್ತ್ರ ಸಂಪೂರ್ಣವಾಗಿ ಶ್ವೇತವರ್ಣದ ವಸ್ತ್ರ. ಶ್ವೇತವರ್ಣದ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿದ್ದಂಥ 4 ದಿನದ ಕಳೆದ ಮೇಲೆ ನೋಡಿದ್ರೆ ಸಂಪೂರ್ಣವಾಗಿ ರಕ್ತವರ್ಣದಲ್ಲಿ ತಿರುಗಿರ್ತಕ್ಕಂಥ ರೇಷ್ಮೆ ವಸ್ತ್ರ ಆಗಿದೆ. ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆ ಕೆಂಪು ಬಣ್ಣದ್ದಾಗಿ ತಿರುಗುತ್ತೆ. ಜೊತೆಗೆ ಆ ಭಾಗದಲ್ಲಿ ಹರಿತಕ್ಕಂಥ ಸರೋವರ ನದಿ ಇದೆಯಲ್ಲ, ಆ ನದಿಯ ನೀರು ಸಂಪೂರ್ಣವಾಗಿ ರಕ್ತವರ್ಣವಾಗಿರುತ್ತೆ. ರಕ್ತವರ್ಣದಲ್ಲಿ ಹರಿತಕ್ಕಂತಹ ನೀರಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಸಾನ್ನಿಧ್ಯದ ಆ ವಿಶೇಷವಾಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯದಲ್ಲಿ ಶ್ವೇತವರ್ಣದ ರೇಷ್ಮೆ ವಸ್ತ್ರ ಅದು ರಕ್ತವರ್ಣವಾಗ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಮಾಖ್ಯಾಳಿಗೆ, ಅಮ್ಮನವರಿಗೆ ನಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಅಥವಾ ನಮಗಿರುವ ತೊಂದರೆ ತಾಪತ್ರಗಳಿಗಾಗಿ ಇಲ್ಲಿ ತಾಯಿಗೆ ಕೊಡ್ತಕ್ಕಂತಹ ನೈವೇದ್ಯ ಒಂದಷ್ಟು ಜನ ಬಲಿಯನ್ನು ಕೊಡ್ತಾರೆ. ಆ ಬಲಿಯನ್ನು ಕೊಡುವ ಪ್ರಕ್ರಿಯೆಗಳನ್ನ ಕೆಲವರು ಬಲಿ ಕೊಡೋದುಂಟು, ಕೆಲವರು ತಾಯಿಯ ಹೆಸರನ್ನು ಹೇಳಿ ಅಲ್ಲಿ ಪಕ್ಷಿಗಳನ್ನ ಪ್ರಾಣಿಗಳನ್ನ ಬಿಟ್ಬಿಡ್ತಾರೆ.